ಶ್ರೀರಾಮರು ಎಂದಿಗೂ ಇದು ನನ್ನೊಂದಿಗೆ ಯಾಕೆ ನಡೆಯುತ್ತಿದೆ ಎಂದು ಪ್ರಶ್ನಿಸಲಿಲ್ಲ. ಅವರು ಹೇಳಿದ್ದು, ಇದೇ ನನ್ನ ದಾರಿ. ಇಂದು ನಾವು ದಣಿಯುವುದಿಲ್ಲ, ನಾವು ಒಡೆಯುತ್ತೇವೆ. ಏಕೆಂದರೆ ನಮಗೆ ತಕ್ಷಣವೇ ಜಯ ಬೇಕು. ರಾಮರು ರಾಜಪಾಠವನ್ನು ತ್ಯಜಿಸಿದರು, ಆದರೆ ನಾವು ನಿದ್ರೆ ತ್ಯಜಿಸಲು ಕೂಡ ಸಿದ್ಧರಿಲ್ಲ. ಕೇಳಿ, ಧರ್ಮವೆಂಬುದು ಕೇವಲ ಒಂದು ಪದವಲ್ಲ. ಧರ್ಮವೆಂದರೆ ನೀನು ಒಬ್ಬನೇ ಇದ್ದಾಗಲೂ ತಪ್ಪು ಮಾಡಲು ಬಿಡದ ನಿರ್ಧಾರ. ಇಂದು ನೋವಿನಿಂದ ಓಡಿ ಹೋಗುವವನು ನಾಳೆ ತನ್ನದೇ ಕಣ್ಣಿನಲ್ಲಿ ಕುಸಿಯುತ್ತಾನೆ. ಆದರೆ ಇಂದು ಸ್ಥಿರವಾಗಿ ನಿಂತಿರುವವನೇ ನಾಳೆ ಗೌರವ ಪಡೆಯುತ್ತಾನೆ. ರಾಮರು ಭಗವಂತನಾದದ್ದು ಯುದ್ಧವನ್ನು ಗೆದ್ದದ್ದರಿಂದಲ್ಲ. ರಾಮರು ಭಗವಂತನಾದದ್ದು ಯಾವ ಪರಿಸ್ಥಿತಿಯಲ್ಲಿಯೂ ತಲೆಬಾಗಲು ನಿರಾಕರಿಸಿದ್ದರಿಂದ. ಇದೇ ಶ್ರೀರಾಮರ ನಿಜವಾದ ಸಂದೇಶ. ಸರಿಯಾದ ದಾರಿಯನ್ನು ಆರಿಸು, ಅದು ಕಷ್ಟಕರವಾದರೂ. ಸತ್ಯದ ಮೇಲೆ ನಿಂತುಕೋ, ಸಂಪೂರ್ಣ ಜಗತ್ತು ವಿರೋಧಿಸಿದ್ದರು. ಏಕೆಂದರೆ ಧರ್ಮದೊಂದಿಗೆ ನಿಂತಿರುವ ಮನುಷ್ಯನು ಎಂದಿಗೂ ಸೋಲುವುದಿಲ್ಲ. ಅವನು ಗೆಲ್ಲುತ್ತಾನೆ ಅಥವಾ ಇತಿಹಾಸವಾಗುತ್ತಾನೆ.